ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಆಯ್ತಲ್ಲ, ಪಾಕಿಸ್ತಾನ ಕಂಗಾಲಾಗಿದೆ ರೀ. 9 ಜಾಗಗಳನ್ನ ಭಾರತ ಗುರುತಿಸಿತ್ತು, 9 ಜಾಗ. ಅದರಲ್ಲಿ ಎಲ್ಲವೂ ಕೂಡ ಪ್ರಮುಖವಾದಂಥ ಜಾಗಗಳು. ಮುರಿತ್ಕೆ ಪ್ರದೇಶದಲ್ಲೇ 4 ಕಟ್ಟಡ ನಾಮಾವಶೇಷ ಆಗಿರೋದು. ಮುರಿತ್ಕೆ ಅನ್ನುವಂಥ ಒಂದು ಪ್ರದೇಶ 4 ಕಟ್ಟಡ ನಾಮಾವಶೇಷ ಆಗಿದೆ. ಮಸೀದಿ, ಆಡಳಿತ ಕಚೇರಿ ಹಾಗೂ 2 ಮನೆಗಳು ಧ್ವಂಸ ಆಗಿದೆ. ಅಡ್ರೆಸ್ ಇಲ್ಲದಂತೆ ಉಡಿಸ್ಸಾದ ಉಗ್ರರ ಅಡಗುತಾಣಗಳು ಕ್ಷಣವಾಗ್ಬಿಟ್ಟಿದೆ. ಮುರಿದ್ಕೆ ಬಹವಾಲ್ಪುರ್ನ ಕಟ್ಟಡ ಕೂಡ ಛಿದ್ರ ಆಗಿದೆ, ಪಾಕ್ ಕಂಗಾಲಾಗಿದೆ. ಇದರಿಂದ ಮಸೀದಿ 200 ಎಕರೆ ಪ್ರದೇಶದಲ್ಲಿರುವಂತಹ ಮಸೀದಿ ಇದು. ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ, ಜಸ್ಟ್ ಇಮ್ಯಾಜಿನ್ 200 ಎಕರೆ ಪ್ರದೇಶದಲ್ಲಿದೆ. ಲಷ್ಕರ್ ಎ ತೈಬಾ ಎನ್ನುವಂತಹ ಭಯೋತ್ಪಾದಕ ಸಂಘಟನೆ ಇದೆಯಲ್ಲ, ಆ ಲಷ್ಕರ್ ಎ ತೈಬಾ ಭಯೋತ್ಪಾದಕ ಸಂಘಟನೆಯ ಪ್ರಧಾನ ಕಚೇರಿ ಮುರಿಡ್ಕೆ. ಪ್ರಧಾನ ಕಚೇರಿ ಇದು, ಸೆಂಟ್ರಲ್ ಆಫೀಸ್ ಇದು. ಇಲ್ಲಿಯೇ ಉಗ್ರರ ನೇಮಕಾತಿ, ಉಗ್ರರಿಗೆ ತರಬೇತಿ, ಉಗ್ರರಿಗೆ ಧರ್ಮದ ಆಪೀಮು, ಉಗ್ರರಿಗೆ ಬೇಕಾದಂಥ ಹಣಕಾಸು ವ್ಯವಸ್ಥೆ, ಉಗ್ರರನ್ನ ಯಾವ ದೇಶಕ್ಕೆ ಕಳಿಸಬೇಕು, ಹೇಗೆ ಕಳಿಸಬೇಕು, ಏನೆಲ್ಲ ಮಾಡಬೇಕು, ಎಲ್ಲವೂ ಕೂಡ ನಡೀತಾ ಇದ್ದದ್ದು ಇದೇ ಪ್ರದೇಶ. LOCಯಿಂದ 18ರಿಂದ 25 ಕಿಲೋಮೀಟರ್ ದೂರದಲ್ಲಿದೆ ಇದು. 18ರಿಂದ 25 ಕಿಲೋಮೀಟರ್ ಅಷ್ಟೇ ಮುರಿದ್ಕೆ ಅಂತ. ಮತ್ತೆ ನಾನು ನಿನ್ನೆ ಹೇಳಿದೆ 2008ರ 26/11 ಘಟನೆ ಆಗಿತ್ತಲ್ಲ, ಅದರ ಮುಖ್ಯ ಕಾರಣೀಕರ್ತ, ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ ಕಸಬ್ ಸೇರಿದಂತೆ ಅನೇಕ ಜನರು ಇದೇ ಮುರಿಡ್ಕೆ ಕೇಂದ್ರದಲ್ಲಿ ತಯಾರಾಗಿದ್ರು. ತರಬೇತಿಯನ್ನು ಅವರಿಗೆ ಇಲ್ಲಿ ಕೊಡಲಾಗಿತ್ತು. ಇದೇ ಕಾರಣಕ್ಕಾಗಿ ಮುರಿದ್ಕೆಯನ್ನ ಭಾರತದ ಸೈನಿಕರು ಟಾರ್ಗೆಟ್ ಮಾಡಿ ಹೊಡೆದು ಉರುಳಿಸಿದ್ದಾರೆ. ಡೇವಿಡ್ ಹೆಡ್ಲಿ ಮತ್ತು ರಾಣಾರಂತಹ ಅನೇಕರಿಗೆ ಇಲ್ಲಿ ಟ್ರೈನಿಂಗ್ ಆಗಿತ್ತು. ರಾಣಾನನ್ನ ಇತ್ತೀಚೆಗೆ ಭಾರತಕ್ಕೆ ಕರೆದುಕೊಂಡು ಬಂದಿದ್ದೀವಿ. ಆ ವ್ಯಕ್ತಿಗೂ ಕೂಡ ಇಲ್ಲೇ ಟ್ರೈನಿಂಗ್ ಆಗಿತ್ತಂತೆ. ಒಂದು ವರ್ಷಕ್ಕೆ ಜಸ್ಟ್ ಇಮ್ಯಾಜಿನ್ 1,000 ಯುವಕರನ್ನ ಭಯೋತ್ಪಾದನೆಗೆ ನೇಮಕಾತಿ ಮಾಡ್ಕೊಳ್ತಾರಂತೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಯಾವ ಪರಿಪ್ರಮಾಣದಲ್ಲಿ ಆ ಇಡೀ ಮಸೀದಿ ಛಿದ್ರ ಆಗಿದೆ ಅಂತ. ಛಿದ್ರ ಆಗಿದೆ. ನಿನ್ನೆ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಮಾತು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಏನಂತ, ಇದೇ ಮಸೀದಿಗಳಲ್ಲಿ ಕಲ್ಮಾಗಳನ್ನು ಕಲಿಸಿಕೊಡ್ತಾ ಇದ್ರು. ಯಾವ ಕಲ್ಮವನ್ನ ಹೇಳಿದ್ರೆ ನಿಮ್ಮನ್ನ ಬಿಟ್ಟು ಬಿಡ್ತೀವಿ ಅಂತ ಭಯೋತ್ಪಾದಕರು ಪಹಲ್ಗಾಮ್ನಲ್ಲಿ ಹೇಳಿದ್ರಲ್ಲ, ಆ ಕಲ್ಮಗಳನ್ನು ಕಲಿಸ್ತಾ ಇದ್ದಂತಹ ಜಾಗಗಳು ಇವೆಲ್ಲ. ವಿಪರ್ಯಾಸ ನೋಡಿ, ಯಾವ ಕಲ್ಮವನ್ನು ಕಲಿಸ್ತಿದ್ದ ಜಾಗವನ್ನೇ ಭಾರತದ ಸೈನಿಕರು ಸದ್ಯಕ್ಕೆ ಉಡಿಸ್ ಮಾಡಿರೋದು, ನೆಲಸಮ ಮಾಡಿರೋದು. ಎಲ್ಲ ಕಟ್ಟಡಗಳು ಛಿದ್ರ, ಹೆಣಗಳನ್ನ ಕಟ್ಟಡದ ಅವಶೇಷಗಳ ಅಡಿಯಲ್ಲಿ ಹುಡುಕ್ತಾ ಇದ್ದಾರೆ. ಇದು ಮುರಿದ್ಕೆಯ ಕಥೆ. ಮತ್ತೊಂದು 9 ಪ್ರದೇಶಗಳಲ್ಲಿ ಇವರು ದಾಳಿ ಮಾಡಿರೋದು. ಬಹಾವಲ್ಪುರ್ LOCನ 100 ಕಿಲೋಮೀಟರ್ ದೂರದಲ್ಲಿರುವಂಥ ಪ್ರದೇಶ. ಅದು ಮುರಿದ್ಕೆ ಲಷ್ಕರ್ ಎ ತೊಯ್ಬಾದ ಮುಖ್ಯ ಕಚೇರಿ. ಇದು ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆ ಇದೆಯಲ್ಲ, ಅದರ ಪ್ರಧಾನ ಕಚೇರಿ. ಅದು ಜಸ್ಟ್ 104 ಕಿಲೋಮೀಟರ್ ದೂರದಲ್ಲಿರುವಂತಹ ಪ್ರದೇಶ. ಅದರ ಮೇಲೆ ಭಾರತೀಯ ಸೇನೆಯ ದಾಳಿಯಾಗಿದೆ ಆಪರೇಷನ್ ಸಿಂಧೂರ್ ಹೆಸರಿನಲ್ಲಿ. ಪಾಕಿಸ್ತಾನದ ಲಾಹೋರು, ಇಸ್ಲಾಮಾಬಾದು, ಕರಾಚಿ ಹೀಗೆಲ್ಲ ನಗರಗಳೇನಿದೆ ಅಲ್ಲ, ಪಾಕಿಸ್ತಾನದ 12ನೇ ಅತಿ ದೊಡ್ಡ ನಗರ ಇದು. 12ನೇ ಅತಿ ದೊಡ್ಡ ನಗರ. ಯಾರ್ಯಾರು ಭಾರತದ ಒಳಗೆ ನುಸುಳೋದಕ್ಕೆ ಪ್ರಯತ್ನವನ್ನು ಪಡ್ತಾರೆ, ಕಮಾಂಡರ್ಗಳಿರುವಂತಹ ಜಾಗ, ಅಂತಹ ನುಸುಳುಕೋರರಿಗೆ ತರಬೇತಿ ಕೊಡುವಂತಹ ಜಾಗ ಬಹಾಲ್ಪುರ್. ಅಲ್ಲಿಯೂ ಕೂಡ ನಿನ್ನೆ ದಾಳಿಯಾಯಿತು. ಮೌಲಾನಾ ಮಸೂದ್ ಅಜರ್ ಏನಿದ್ದಾನೆ ಆತನು ಊರಂತಿದ್ದು, ಅಲ್ಲಿಯೂ ಕೂಡ ದಾಳಿಯನ್ನು ಮಾಡಿದ್ದಾರೆ. ಹೇಗೆ ನೋಡಿ, ನಿನ್ನೆ ಅದಕ್ಕೆ
ನಮ್ಮ ರಕ್ಷಣಾ ಇಲಾಖೆಯವರು ಹೇಳ್ತಾರೆ, ಖಚಿತ ಮಾಹಿತಿ ಇತ್ತು ನಮಗೆ. ನೀವು ಈ ಹಿಂದೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿದಾಗ ಉಗ್ರರನ್ನು ಮಟಾಮಾಶಿ ಮಾಡಿದ್ವಿ, ಹೊಡೆದಿದ್ವಿ, ಅವರನ್ನು ಸಾಯಿಸಿದ್ವಿ. ಬಟ್ ಈ ಬಾರಿ ಗುರಿ ಏನಾಗಿತ್ತು, ಯಾವ್ಯಾವುದು ಪ್ರಧಾನ ಕಚೇರಿ ಮುಟ್ಟಿ ನೋಡಿಕೊಳ್ಳುವಂತೆ ಹೊಡಿಬೇಕು ಅನ್ನೋದು ನಿರ್ಣಯ ಆಗಿತ್ತು. ಧೈರ್ಯವನ್ನು ಕುಂದಿಸೋದು. ಈ ಪ್ರಯತ್ನವನ್ನ ಆಪರೇಷನ್ ಸಿಂಧೂರ್ ಮುಖಾಂತರ ಮಾಡಲಾಗಿದೆ. ಇಲ್ಲಿಂದ ಲಾಹೋರ್ 400 ಕಿಲೋಮೀಟರ್ ಇದೆ. ಲಾಹೋರ್ 400 ಕಿಲೋಮೀಟರ್ ಇದೆ. ಕೆಲವೊಂದಿಷ್ಟು ಜನ ಉಗ್ರರನ್ನು ಇವರು ಬೇರೆ ಬೇರೆ ಕಡೆ ಶಿಫ್ಟ್ ಮಾಡಿದ್ದಾರೆ ಎನ್ನುವಂಥ ವರದಿಗಳು ಬಂದಿದೆ ವಿಮಾನದ ಮುಖಾಂತರ, ಪಾಕಿಸ್ತಾನದವರು. ಎಲ್ಲ ಛಿದ್ರ ರೀ. ಅಲ್ಲಿ ಒಂದು 100 ಜನ ಟೆರರಿಸ್ಟ್ಗಳು ಸತ್ತು ಹೋಗಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಟೆರರಿಸ್ಟ್ ಕುಟುಂಬ ಒಂದು ಸತ್ತಿರೋದು. 10 ಜನ ಪ್ಲಸ್ 4 ಜನ ಅವರ ಆಪ್ತರು, 14 ಜನ ಅಲ್ಲಿಗೆ. 14 ಜನ. ಇಂಥದ್ದೊಂದು ಹೊಡೆತಕ್ಕೆ ಪಾಕಿಸ್ತಾನ ಇದೀಗ ಕಕ್ಕಾಬಿಕ್ಕಿ ಆಗಿದೆ. ಕಕ್ಕಾಬಿಕ್ಕಿ ಆಗಲೇಬೇಕು. 9 ಕಡೆ ದಾಳಿ ಮಾಡಿರೋದು. ಗುಲ್ಪುರ್, ಬಿಂಬರ್, ಬಹಾಲ್ಪುರ್, ಸಿಯಾಲ್ಕೋಟ್, ಮುಜಾಫರ್ಬಾದ್, ಮತ್ತೊಂದು ಕಡೆ ಮುರಿಡ್ಕೆ, ಕೋಟ್ಲೆ, ಸರ್ಜಲ್. ಎಲ್ಲ ಪ್ರದೇಶಗಳು ಭಾರಿ ಪವರ್ಫುಲ್ ಪ್ಲೇಸ್ಗಳು. ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಉಗ್ರರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟ್ರೈನಿಂಗ್ ಆಗ್ತಾ ಇದ್ದಿದ್ದು, ಅವರು ವಾಸಿಸ್ತಾ ಇದ್ದಿದ್ದು, ಅವರ ಚಲನವಲನಗಳು ಇವೆಲ್ಲವೂ ಕೂಡ ಇದೀಗ ಇಂಥದ್ದೊಂದು ದಾಳಿಯನ್ನು ಭಾರತ ಪಾಕಿಸ್ತಾನದ ವಿರುದ್ಧ ಮಾಡಿದೆ. ವಿಶೇಷವಾಗಿ